2018ರಲ್ಲಿ ಅಭಿವೃದ್ಧಿಯಾದ ಪಾರ್ಕ್ 2026ರಲ್ಲಿ ಹಾಳು ಕೊಂಪೆಯಾದಂತಾಗಿದೆ. ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸಿದ್ಧಪಡಿಸಿದ ಜಾಗ ಇದೀಗ ಅಧ್ವಾನ ಆಗಿ ಹೋಗಿದೆ. ವಿಜಯಪುರದ ಬೇಗಂ ತಲಾಬ್ ಕೆರೆ ಮತ್ತು ಪಾರ್ಕ್ ನಿರ್ವಹಣೆ ಇಲ್ಲದೆ ಅಧೋಗತಿ ಸ್ಥಿತಿಗೆ ಬಂದು ತಲುಪಿದೆ. 11 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದ ಪಾರ್ಕ್ ಅಧ್ವಾನ. ಪಾಲಿಕೆ ನಿರ್ಲಕ್ಷ್ಯ, ಬೇಗಂ ತಲಾಬ್ ಕೆರೆ ಅಂಡ್ ಪಾರ್ಕ್ ಹಾಳು. ವಿಜಯಪುರದ ಬೇಗಂ ತಲಾಬ್ ಕೆರೆ ಹಾಗೂ ಉದ್ಯಾನವನ ಹಲವು ವರ್ಷಗಳಿಂದ ಪಾಳು ಬಿದ್ದಿತ್ತು. ಕಳೆದ 2018ರಲ್ಲಿ ಅಂದು ಜಲಸಂಪನ್ಮೂಲ ಸಚಿವರಾಗಿದ್ದ ಎಂಬಿ ಪಾಟೀಲ್ ಕೆರೆ ಅಭಿವೃದ್ಧಿ ಮಾಡಲು ನಿರ್ಧರಿಸಿದ್ರು. ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಕೂಡ ಚಾಲನೆ ನೀಡಿದ್ರು. 11 ಕೋಟಿ ರೂಪಾಯಿ ವೆಚ್ಚದಲ್ಲಿ 234 ಎಕರೆ ವಿಶಾಲವಾದ ಕೆರೆ ಹಾಗೂ ಸುತ್ತಲಿನ ಪ್ರದೇಶ ಅಭಿವೃದ್ಧಿ ಮಾಡಲಾಗಿತ್ತು. ಆದರೆ ಅಭಿವೃದ್ಧಿ ಮಾಡಿ 5 ವರ್ಷ ಕಳೆದರೂ ಸಾರ್ವಜನಿಕರಿಗೆ ಪ್ರವೇಶ ಇರಲಿಲ್ಲ. ಕೊನೆಗೆ ಜನರ ಹೋರಾಟದ ಬಳಿಕ ಕಳೆದ 6 ತಿಂಗಳ ಹಿಂದೆ ಸಾರ್ವಜನಿಕರ ಪ್ರವೇಶಕ್ಕೆ ಮುಕ್ತ ಮಾಡಲಾಗಿತ್ತು. ಖಾಸಗಿಯವರಿಗೆ ಟೆಂಡರ್ ನೀಡಲಾಗಿತ್ತು. ಆದರೆ 6 ತಿಂಗಳಲ್ಲಿ ಇಡೀ ಪಾರ್ಕ್ ಪಾಳು ಬಿದ್ದಿದೆ. ಮರಗಳನ್ನು ಕಡಿಯಲಾಗಿದ್ದು, ವಿದ್ಯುತ್ ಕಂಬಗಳು ಉರುಳಿ ಬಿದ್ದಿವೆ. ಖಾಸಗಿಯವರಿಗೆ ನಿರ್ವಹಣೆಗೆ ನೀಡಿದ್ದಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ವಿಶೇಷ ಕಾಳಜಿ ವಹಿಸಿ ಅನುದಾನ ತಂದು ಗಿಡಗಳನ್ನು ಹಚ್ಚಿ ಈ ಸೌಂದರ್ಯೀಕರಣ ಮಾಡಿದರು. ಇವತ್ತು ಗುತ್ತಿಗೆದಾರರಿಗೆ ಕೊಟ್ಟ ಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ಕಸ ಅದ ಆ ಕಸವನ್ನು ಏನು ಮಾಡಬೇಕಾಗಿತ್ತು, ಅವರು ಮನುಷ್ಯರು ಆಳುಗಳು ಹಚ್ಚಿ ಸ್ವಚ್ಛ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಅಲ್ಲೆಲ್ಲೆಲ್ಲೆಲ್ಲಿ ಸುಡುವಂಥ ಕೆಲಸ ಮಾಡ್ರೆ ಸುಡೋದು ಪರಿಣಾಮವಾಗಿ 10 ರಿಂದ 12 ವರ್ಷ ಬೆಳೆದ ಗಿಡಗಳು ಸುಟ್ಟೋಗ್ಬಿಟ್ಟಾವೆ. ಆಮ್ಯಾಗ ಅವ್ರು ಬಂದ ಕೂಡಲೇ ಗುತ್ತಿಗೆದಾರಿಗೆ ಈ ಕೆಲಸ ಸಿಕ್ಕ ಕೂಡಲೇ ದೊಡ್ಡ ದೊಡ್ಡ ಗಿಡ ಕಡ್ದಾರ. ಅವರು ಯಾಕೆ ಕಡಿದ್ರು ಗೊತ್ತಿಲ್ಲ, ಅಧಿಕಾರಿಗಳು ಕೇಳಿಲ್ಲ. ಕೆರೆ ಪಕ್ಕದಲ್ಲಿ ಸುಂದರವಾದ ಉದ್ಯಾನವನ ನಿರ್ಮಾಣ ಮಾಡಲಾಗಿದೆ. ಪಾರ್ಕ್, ವಾಕಿಂಗ್ ಟ್ರ್ಯಾಕ್, ಮಕ್ಕಳ ಆಟಿಕೆಗಳನ್ನು ಮಾಡಲಾಗಿದೆ. ಆದರೆ ನಿರ್ವಹಣೆ ಕೊರತೆಯಿಂದಾಗಿ ಉದ್ಯಾನವನ ಹಾಳಾಗಿದೆ. ಇಲ್ಲಿನ ಕಸವನ್ನು ಬೇರೆ ಕಡೆ ಸ್ಥಳಾಂತರ ಮಾಡದೆ ಅಲ್ಲೇ ಸುಡಲಾಗ್ತಾ ಇದೆ. ಇದರಿಂದ 20ಕ್ಕೂ ಹೆಚ್ಚು ಮರಗಳು ಬೆಂಕಿಗಾಹುತಿಯಾಗಿವೆ. ಇವತ್ತೇನು ಮಾಡಿದನಪ್ಪ ಅಂತಂದ್ರೆ, ಇವತ್ತು ಟೋಟಲಿ ನಮ್ಮ ವಾಯು ಅಂದ್ರೆ ಗಿಡಗಳನ್ನ ಸ್ವಚ್ಛ ಮಾಡಬೇಕು, ಗಾರ್ಡನ್ ಸ್ವಚ್ಛ ಮಾಡೋದು ಬಿಟ್ಟು ಎಲ್ಲ ಸ್ವಚ್ಛ ಮಾಡೋದು ಲೇಬರ್ಗಳೇ ಮಾಡುವಂಥ ಕೆಲಸವನ್ನು ಉರಿ ಹಚ್ಚಿ ಏನಿಲ್ಲ ಒಂದು 10 ರಿಂದ 15 ಗಿಡಗಳನ್ನು ಟೋಟಲ್ ಮಾರಣ ಹೋಮ ಮಾಡಿ ಸುಟ್ಟುಬಿಟ್ಟಿದ್ದಾನೆ. ಅದಕ್ಕೆ ನಾವು ಇಷ್ಟೇ ವಿನಂತಿ ಮಾಡ್ಕೋತಿದ್ದೀವಿ, ಈ ವಾಯುವ್ಯದಿಂದ ಈ ಒಂದು ಗುತ್ತಿಗೆದಾರನ್ನು ಇವನ್ನ ರದ್ದುಪಡಿಸಿ ಮಹಾನಗರ ಪಾಲಿಕೆಯವರೇ ಇದನ್ನು ಮೇಂಟೈನ್ ಮಾಡಬೇಕು ಅನ್ನುವಂಥ ಒಂದು ನಮ್ಮೆಲ್ಲ ವಾಯುವ್ಯದ ಬಳಗದಿಂದ ಒತ್ತಾಯ ಪಡುತ್ತೆ. ಯಾಕಂದ್ರೆ ಜನತೆ ಬರೋದು ಇಲ್ಲಿ ಸ್ವಚ್ಛ ಒಂದು ವಾತಾವರಣ ಮತ್ತು ಒಳ್ಳೆ ಗಾಳಿ ಸಿಗ್ತದೆ ಅಂತೇಳಿ. ಒಟ್ನಲ್ಲಿ ಪಾಲಿಕೆ ನಿರ್ಲಕ್ಷ್ಯಕ್ಕೆ ಬೇಗಂ ತಲಾಬ್ ಉದ್ಯಾನವನ ಅಧೋಗತಿಗೆ ತಲುಪಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕಿದೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.